ಏನು ಹಗಲ್ಗನ್ಸ್ ಕಾಣ್ತಾ ಇದೆಯಾ? ಇದು ಹೀಗೆ ಆದ್ರೆ ನಾನು ಯಾವ ಕ್ಷಣದಲ್ಲಿ ಮನೆ ಬಿಟ್ಟು ಹೋಗ್ಬೇಕಾಗುತ್ತೋ ಗೊತ್ತಿಲ್ಲ. ಯಾವ್ದಕ್ಕೂ ರೆಡಿ ಆಗಿರೋದೇ ಬೆಸ್ಟ್. ರಾಧಿಕಾ ಬೇರೆ ಇಲ್ಲ ನನ್ನ ತಪ್ಪು ಮುಚ್ಚಾಕೋಕೆ. ಇಲ್ಲಿ ನಾನೊಬ್ಳೆ, ಎಲ್ಲದಕ್ಕೂ ನಾನೇ ಜವಾಬ್ದಾರಿ. ಮನೆ ಬಿಟ್ಟು ಹೋಗೋದೇ ಅದು. ಈಗ ಎಷ್ಟು ದುಡ್ಡು ಬಂಗಾರ ಆಗಿದ್ಯೋ ಅದನ್ನೆಲ್ಲ ತಗೊಂಡು ಎಸ್ಕೇಪ್ ಆಗ್ಬೇಕು. ಪ್ರಣವ್ ಹೇಳಿದ ಪ್ರಕಾರ ಒಂದ್ ಸಿನಿಮಾಕ್ಕೆ 1 ಕೋಟಿ ಆದ್ರೂ ಬೇಕಾಗುತ್ತೆ. ಅಮ್ಮಮ್ಮ ಅಂದ್ರು 90 ಲಕ್ಷ ಆದ್ರೂ ಬೇಕೇ ಬೇಕು. ಅಂದ್ರೆ ಅಷ್ಟೊಂದು ದುಡ್ಡು ಒಟ್ಟು ಮಾಡ್ಬೇಕು ಅಂದ್ರೆ ನಾನು ಇಲ್ಲೇ ಇರ್ಬೇಕಾಗುತ್ತೆ. ಆದ್ರೆ ವಿಶ್ವ ಅಷ್ಟೊತ್ತಿಗೆ ನನಗೆ ಹುಚ್ಚಿಡೋಕೆ ಮಾಡಿರ್ತಾನೆ. ಬೇಜಾರಾಯ್ತಾ? ನಾನು ನಿನ್ನ ಹಾಗೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕೋಪ ಮಾಡಿಕೊಂಡು ನಮ್ಮ ಮನೆಯವ್ರ ಹತ್ರ 3-4 ದಿನ ಮಾತಾ ಬಿಟ್ಬಿಡ್ತಾ ಇದ್ದೆ. ಆದರೆ ನಿನಗೆ ಆ ಪರಿಸ್ಥಿತಿ ಬರಲ್ಲ ಬಿಡು. ನಾನಿದ್ದೀನಲ್ಲ ಅವನು ಸರಿ ದಾರಿಗೆ ತರಕ್ಕೆ. ಬೇಡ ಅಜ್ಜಿ, ನೀವೇನು ತೊಂದರೆ ತಗೋಬೇಡಿ. ಗಂಡನ್ಗೆ ಸಿಟ್ಬಾರ್ದೇ ಇರುವಾಗ ನೋಡ್ಕೊಳ್ಳೋದು ಹೆಂಡತಿಯಾಗಿ ನನ್ನ ಕರ್ತವ್ಯ. ವಿಶು, ಏನು ನೀನು ಹುಡುಗಾಟ ಆಡ್ತಾ ಇದ್ಯಾ? ನೀನ್ ಹೀಗೆ ಸುಮ್ಮನೆ ನಾನೇನಂತ ಅನ್ಕೋಬೇಕು? ಪಾಪ ಆ ಮಗು ನಿನ್ನಿಂದ ಕಣ್ಣೀರ್ ಹಾಕೋ ಹಾಗಾಯ್ತು. ನೋಡು ವಿಶು, ಒಂದು ಮಾತು ನೆನ್ಪಿಟ್ಕೊ, ನಿನ್ ಹೆಂಡತಿ ಮಾತ್ರ ಅಲ್ಲ, ಈ ಮನೆ ಸೊಸೆ. ವಿಶಾಖ ನನ್ನ ಸೊಸೆ. ಇಲ್ಲಮ್ಮ, ಅವಳು ನಿನ್ ಸೊಸೆ ಅಲ್ಲ. ನಾನು ಇಷ್ಟಪಟ್ಟ ಹುಡುಗಿ ಇವಳಲ್ಲ. ನಾನು ನೋಡಿದ್ದು, ಮೆಚ್ಚಿದ್ದು, ಪ್ರೀತಿಸಿದ್ದು, ಮದುವೆ ಆಗ್ಬೇಕು ಅನ್ಕೊಂಡಿದ್ದು, ಕನಸು ಕಂಡಿದ್ದು ಅದು ಬೇರೆ ಹುಡುಗಿ ಅಮ್ಮ, ಇವಳಲ್ಲ. ನೀನೇ ತಾನೇ ಹೇಳಿದ್ದು ಅವ್ರ ಶಾಸ್ತ್ರಗಳ ಮಗಳು ಅಂತ. ನೀನೇ ತಾನೇ ಹೇಳಿದ್ದು ಅವ್ರ ವಿಶಾಖ ಅಂತ. ನೀನ್ ಹೇಳಿದಕ್ಕೆ ತಾನೇ ನಾವು ಹೆಣ್ಣು ನೋಡಕ್ ಹೋಗಿದ್ದು, ಮದುವೆ ಮಾತುಕತೆ ಮಾಡಿದ್ದು, ಮದುವೆ ಫಿಕ್ಸ್ ಮಾಡಿದ್ದು. ಈ ಮೋಸ ಹೇಗಾಯ್ತು ಅಂತ ನನಗೂ ಅರ್ಥ ಆಗ್ತಾ ಇಲ್ಲಮ್ಮ. ಶಾಸ್ತ್ರ ಅಂತ ನೀನ್ ಹುಡುಗಿ ನೋಡಕ್ ಬರ್ಲಿಲ್ಲ ನಿಜ. ಆದ್ರೆ ಮದುವೆ ಮಂಟಪದಲ್ಲಿ ನೀನ್ ಅವಳನ್ನ ಆಸೆ ಕರ್ಕೊಂಡು ಹೋಗಿ ಮಾತಾಡಿದ್ಯಲ್ಲ, ಅವಾಗ್ಲಾದ್ರೂ ನಿಂಗೆ ಗೊತ್ತಾಗ್ಬೇಕಾಗಿತ್ತು. ಈಗ ತಾಳಿ ಕಟ್ಟಾಯ್ತು, ಬೇರೆ ಆಯ್ತು, ಮದುವೆ ಗೃಹ ಪ್ರವೇಶನೂ ಆಯ್ತು. ಈಗ ಹೆಂಡತಿನ ಅವಳಲ್ಲ ಅಂತ ಹೇಳಿದ್ರೆ ಒಂದೇ ಒಂದ್ಸರಿ ನನಗೆ ಸಿಕ್ಕಿ ನಾನು ಅವಳ ಜೊತೆ ಮಾತಾಡಿದ್ರೆ ಸಾಕು, ನಿಮ್ಮ ಎದುರುಗಡೆ ನಿಲ್ಲಿಸ್ತೀನಿ. ಮದುವೆ ಆಗ್ಬಿಟ್ಟು ಇನ್ಯಾವಳ ಮನೆ ಕರ್ಕೊಂಡ್ ಬರ್ತೀಯಾ? ಇನ್ಯಾವಳ ಅಲ್ಲ ಅಮ್ಮ, ಅವಳು ನನ್ನ ಪ್ರೀತಿಸಿದ ಹುಡುಗಿ. ಅವಳಿಗೋಸ್ಕರ ವಿಶಾಖನೇ ಯಾಕೆ, ಇಡೀ ಜಗತ್ತನ್ನೇ ಎದುರು ಹಾಕೋತೀನಿ. ಮರ್ಯಾದೆ ಇಲ್ವೇನೋ? ಇಲ್ಲ. ನಿಮ್ಮ ಅಪ್ಪ ಅಮ್ಮ ಅಜ್ಜಿ ಅವ್ರ ಖುಷಿ, ಅವ್ರ ಸಂತೋಷ ಅದ್ಯಾವುದು ನನಗೆ ಗೊತ್ತಿಲ್ಲ. ಈ ಮನೆತನ ಗೌರವ ಘನತೆ ಅದ್ರ ಬಗ್ಗೆ ನಿಂಗೆ ಯೋಚನೆ ಇಲ್ವಾ? ಇಲ್ಲ ಇಲ್ಲ ಇಲ್ಲ. ಅಯ್ಯೋ ನಂದು, ಏನೋ ಇದು ನಿನ್ ವೇಷ? ಇವತ್ತು ಜಾತ್ರೆ ನಾಟಕ ಇಟ್ಟಿದ್ದಾರೆ, ನಾನು ಸೇರಿದ್ದೀನಿ. ಅದರಲ್ಲಿ ಒಂದು ಬೃಹನ್ನಳೆ ಪಾತ್ರ. ಗೆಜ್ಜೆ ಅದು ನನ್ನ ಹತ್ರ ಇಲ್ಲ, ಅದಕ್ಕೆ ಬಂದಿದ್ದು. ಹೌದಾ? ಗೆಜ್ಜೆ ಕೇಳಕ್ ಬಂದ್ಯಾ ನೀನು? ತಂದ್ಕೊಡ್ತೀನಿ.